ಭೂಸತ್ತ ಎಂಬ ಧಾತು ಮೂಲತಃ ಅಕರ್ಮಕ ಧಾತು. ಅದಕ್ಕೆ ಅನುವಂತ ಉಪಸರ್ಗ ಬಂದಾಗ ಸಕರ್ಮಕ ಆಗ್ತದೆ ಅನ್ನೋದು ನಮ್ಗೆ ಗೊತ್ತಿದೆ. ಅನುಭವಿಸುವುದು ಎಕ್ಸ್ಪೀರಿಯನ್ಸ್ ಅಂತ ಅದಕ್ಕೆ ಅರ್ಥ ಆಗ್ತದೆ. ಆದರೆ ಪ್ರ ಅಂತ ಉಪಸರ್ಗ ಬಂದಾಗ ಸಮರ್ಥ ಅಂತ ಅರ್ಥ ಆಗ್ತದೆ. ಅದರಿಂದ ಭೂಸತ್ತ ಎಂಬ ಧಾತು ಮೂಲತಃ ಅಕರ್ಮಕ. ಪ್ರಭವತಿ ಅಂತ ಅರ್ಥ ಬಂದಾಗಲೂ ಕೂಡ ಅದು ಅಕರ್ಮಕವೇ ಸರಿ. ಆದರೆ ಪ್ರಭವತಿ, ಪ್ರಭವಿಷ್ಯತಿ, ಪ್ರಭವೇತ್ ಮೊದಲಾದ ಧಾತುಗಳನ್ನು, ಮೊದಲಾದ ಕ್ರಿಯಾಪದಗಳನ್ನು ಹೇಗೆ ಪ್ರಯೋಗ ಮಾಡುವುದು, ಒಂದು ವಾಕ್ಯದಲ್ಲಿ ತರುವುದು ಹೇಗೆ ಅಂತ ನಮ್ಗೆ ಯಾವಾಗಲೂ ಒಂದು ಜಿಜ್ಞಾಸೆ ಇರ್ತದೆ. ಸಹ ಪ್ರಭವತಿ, ಅವನು ಶಕ್ತನಾಗಿದ್ದಾನೆ. ಪ್ರಭವತಿ ಪ್ರಭು, ಪ್ರಭು ಅನ್ನೋದು ನಾಮಪದ. ಪ್ರಭವತಿ, ಪ್ರಭವೇತ್ ಮೊದಲಾದವು ಕ್ರಿಯಾಪದ. ಸಹ ಏತತ್ ಕಾರ್ಯಂ ಕರ್ತುಂ ಪ್ರಭವತಿ, ಅವನು ಈ ಕೆಲಸವನ್ನು ಮಾಡಲು ಸಮರ್ಥನಾಗಿದ್ದಾನೆ. ಸಹ ಪಾಠಂ, ಸಹ ತತ್ವನಿರ್ಣಯಂ ಪಾಠಯಿತುಂ ಪ್ರಭವತಿ, ಪಾಠಯಿತುಂ ಪ್ರಭವತಿ, ಪಾಠವನ್ನು ಹೇಳಲು ಸಮರ್ಥನಾಗಿದ್ದಾನೆ. ಈ ಎಲ್ಲ ಅರ್ಥದಲ್ಲಿ ಆ ಪ್ರಭವತಿ ಅಂತ ಅನ್ನೋದನ್ನ ಬಳಕೆ ಮಾಡ್ಕೋತಾರೆ. ಈ ಕೆಲಸವನ್ನು ಮಾಡಲು ಪ್ರಭವತಿ ಸಮರ್ಥನಾಗಿದ್ದಾನೆ. ಅದು ವಾಕ್ಯದ ಜೋಡಣೆ ಒಂದು ರೀತಿ ಬೇರೆನೇ ಆಯಿತು. ಇನ್ನು ಅವನಿಗೆ ಇಲ್ಲಿ ಈ ವಿಷಯದಲ್ಲಿ ಸಾಮರ್ಥ್ಯವಿಲ್ಲ ಅಂತ ಹೇಳ್ತಾರೆ. ನಾವು ತುಂಬ ದೀರ್ಘವಾಗಿ ಹೇಳಬೇಕಾದ ಒಂದು ವಾಕ್ಯವನ್ನು ಸಂಕ್ಷಿಪ್ತವಾಗಿ ಹೇಳುವ ಒಂದು ಕ್ರಮ ಇದು. ಸಹ ಏತತ್ ವಿಷಯಂ ಕರ್ತುಂ, ಸಹ ಏತತ್ ಪಾಠಯಿತುಂ, ಸುಧಾಂ ಪಾಠಯಿತುಂ ನ ಪ್ರಭವತಿ ಅಂತ ಹೇಳಬೇಕಾದ್ದನ್ನ ಇದನ್ನು ಗಮನಿಸಿ. ಸುಧಾಂ ಪಾಠಯಿತುಂ ನ ಪ್ರಭವತಿ, ಕಹ ಸಹ, ಕಿಂ ಕರ್ತುಂ ನ ಪ್ರಭವತಿ, ಪಾಠಯಿತುಂ ನ ಪ್ರಭವತಿ, ಕಾಂ ಪಾಠಯಿತುಂ, ಸುಧಾಂ ಪಾಠಯಿತುಂ. ಸರಿ, ಇಷ್ಟು ವಾಕ್ಯಗಳನ್ನು ಹೇಳಬೇಕಾದ ಆದಲ್ಲಿ ಸಹ ಸುಧಾಯಾಂ ನ ಪ್ರಭವತಿ ಅಂತ ಒಂದೇ ವಾಕ್ಯ ಪ್ರಯೋಗ ಮಾಡಿಬಿಡ್ತಾರೆ. ಮಾಡಿಬಿಡುವ ಸಾಧ್ಯತೆಯನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಇದು ಭಾಗವತದ 1ನೇ ಸ್ಕಂದದ 10ನೇ ಅಧ್ಯಾಯದ 43ನೇ ಶ್ಲೋಕ. ಸಹ ಸುಧಾಯಾಂ ನ ಪ್ರಭವತಿ, ಸುಧಾದಲ್ಲಿ ಅವನ ಆಟ ನಡೆಯೋದಿಲ್ಲ. ಸುಧಾದಲ್ಲಿ ಅವನು ಇನ್ನು ಕೆಳಗಿನ ಗ್ರಂಥಗಳನ್ನು ಹೇಳಿಯಾನು, ಆದರೆ ಮೇಲಿನ ಗ್ರಂಥಗಳನ್ನು ಅವನಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಸುಧಾಯಾಮ್ ಅಂತ ಸಪ್ತಮಿ ವಿಭಕ್ತಿ ಪ್ರಯೋಗ ಮಾಡಿಬಿಟ್ರೆ ಆ ಸುಧಾದ ಪಾಠ ಇತ್ಯಾದಿ ವಿಷಯದಲ್ಲಿ ಅವನ ಸಾಮರ್ಥ್ಯ ಸ್ಥಗಿತ ಆಗ್ತದೆ ಅಂತ ಅರ್ಥ ಆಗ್ತದೆ. ಅಲ್ಲೇನಿದೆ ಆ 1ನೇ ಸ್ಕಂದದ 10ನೇ ಅಧ್ಯಾಯದ 43ನೇ ಶ್ಲೋಕದಲ್ಲಿ ಅಂದರೆ, ಪರಪ್ರಭು ಸಂಸಾರಿಗಳಾದ ಚತುರ್ಮುಖ ಬ್ರಹ್ಮಾದಿಗಳನ್ನು ಅಥವಾ ಬೇರೆ ಯಾವ ಅಭಕ್ತರನ್ನು, ಭಗವದ್ಭಕ್ತರು ಅಲ್ಲದೇ ಇದ್ದವರನ್ನು ನಿಯಂತ್ರಿಸಬಲ್ಲ ಈ ಕಾಲ ಯತ್ರ ನ ಪ್ರಭವೇತ್. ಅಲ್ಲಿ ಹಿಂದೆ ಬಂದಿರುವುದು ಅಂಗ್ರಿ ಪಂಕಜ ಅಂತ. ಆ ಅಂಗ್ರಿ ಪಂಕಜವನ್ನು ಯತ್ರ ಎಂಬ ಶಬ್ದದಿಂದ ತಗೊಂಡಿದ್ದಾರೆ. ಅಂಗ್ರಿ ಪಂಕಜದ ವಿಷಯದಲ್ಲಿ ಅದು ಸಮರ್ಥವೇ ಅಲ್ಲ. ಆ ಕಾಲ ಭಗವಂತನ ಪಾದಕಮಲಕ್ಕೆ ಏನಾದರೂ ಧಕ್ಕೆ ತರಲಿಕ್ಕೆ ಅದು ಸಮರ್ಥ ಅಲ್ಲ ಅಂತ ಅರ್ಥನೂ ವಿಜಯಧ್ವಜರು ಬರೆದಿದ್ದಾರೆ. ಅಥವಾ ಅಂಗ್ರಿ ಪಂಕಜದ ವಿಷಯದಲ್ಲಿ ಅದು ಸಮರ್ಥ ಅಲ್ಲ ಅಂದರೆ ಅಂಗ್ರಿ ಪಂಕಜವನ್ನು ಆಶ್ರಯಿಸಿದ ವ್ಯಕ್ತಿಗಳ ವಿಷಯದಲ್ಲಿ ಅದು ಸಮರ್ಥವಲ್ಲ. ಅಂಗ್ರಿ ಪಂಕಜವನ್ನು ಆಶ್ರಯಿಸದ ತಾಮಸ ರಾಜಸರಾದಿಗಳನ್ನು ಅದು ನಿಯಂತ್ರಿಸಬಲ್ಲದು, ಆಟ ಆಡಿಸಬಲ್ಲದು, ಮತ್ತೆ ಸಂಸಾರದಲ್ಲೇ ತೊಳಲಾಡಿಸಬಲ್ಲದು. ಆದರೆ ಅಂಗ್ರಿ ಪಂಕಜವನ್ನು ಆಶ್ರಯಿಸಿದ ಸಾತ್ವಿಕರನ್ನು ಅದು ಆಟವಾಡಿಸಲಾರದು, ತನ್ನ ಇಚ್ಛೆಯಂತೆ ಕುಣಿಸಲಾರದು ಅಂತ ಅರ್ಥ. ಅಥವಾ ಅದೇನೇ ಇರಲಿ, ಮುಂದೆ ಅಲ್ಲಿ ಯಾದವಾರ್ಯರು ಬರೆದಿರುವಂತೆ ಪರಪ್ರಭು ಅಂತ ಸಂಸಾರಿಗಳಾದ ಚತುರ್ಮುಖ ಬ್ರಹ್ಮಾದಿಗಳನ್ನು ಅದು ಆಟ ಆಡಿಸಬಲ್ಲದು. ಆದರೆ ಚತುರ್ಮುಖ ಬ್ರಹ್ಮನಾಗಲಿ ಮತ್ತೊಬ್ಬ ಯಾವ ತೃಣಜೀವನೇ ಆಗಲಿ ಭಗವಂತನನ್ನು ಆಶ್ರಯಿಸಿದರೆ, ಅವನ ಪಾದಕಮಲವನ್ನು ಆಶ್ರಯಿಸಿದರೆ, ಅಂಥ ಭಕ್ತನನ್ನು, ಪಾದಕಮಲವನ್ನು ಆಶ್ರಯಿಸಿದ ಭಕ್ತನನ್ನು ಆ ಪಾದಕಮಲ ಏನೂ ಕೂಡ ಮಾಡಲಾರದು ಅಂತ ಅದಕ್ಕೆ ಅರ್ಥ ಆಗ್ತದೆ. ಆ ಶ್ಲೋಕದಲ್ಲಿ ಇರೋದು ಯತ್ರ ಅಂತ. ಯತ್ರ ಎಂಬ ಶಬ್ದದಿಂದ ನಾವೇನನ್ನು ತಗೊಳ್ಬೇಕು? ಆ ಭಗವಂತನ ಪಾದಕ ಕಮಲವನ್ನು ತಗೊಳ್ಬೇಕು. ಯಾಕೆಂದರೆ ಭಗವಂತನೇ ನಿನ್ನ ಪಾದಕ, ಚತುರ್ಮುಖ ಬ್ರಹ್ಮಾದಿಗಳಿಂದಲೂ ವಂದಿತವಾದ ನಿನ್ನ ಪಾದಕಮಲವನ್ನು ನಾವು ಆಶ್ರಯಿಸ್ತೀವಿ. ಯಾಕೆ ಅಂದರೆ ಈ ಜಗತ್ತಿನಲ್ಲಿ ಕ್ಷೇಮ ಯಾರಿಗೆ ಬೇಕಾಗಿದೆಯೋ ಆ ಕ್ಷೇಮವನ್ನು ಬಯಸುವವರಿಗೆ ಅದೊಂದು ದೊಡ್ಡ ನೆಲೆ, ಆಶ್ರಯ ಅಂತ ಹೀಗದರ ಅರ್ಥ. ಅತ್ಯುತ್ತಮ ಆಸರೆ. ಅಂಥ ಪಾದಕಮಲವನ್ನು ಆಶ್ರಯಿಸ್ತೀವಿ. ಯಾವ ಪಾದಕಮಲದ ವಿಷಯದಲ್ಲಿ ಕಾಲದ ಆಟ ನಡೆಯೋದೋ ಅಂಥ ಪಾದಕಮಲವನ್ನು ಆಶ್ರಯಿಸ್ತೇವೆ ಅಂತ. ಯಾವ ಪಾದಕಮಲದ ವಿಷಯದಲ್ಲಿ ಅಂತ ಇಷ್ಟು ಮೂಲ ಶಬ್ದ ಅದು ಯತ್ರ ಅಂತ ಅನ್ನೋದಕ್ಕೆ ಸಹಜವಾದ ಅರ್ಥ. ಯಾವ ಪಾದಕಮಲದ ವಿಷಯದಲ್ಲಿ ಅನ್ನೋದನ್ನು ಮತ್ತೆ ಎಕ್ಸ್ಟೆಂಡ್ ಮಾಡಿದರೆ ಯಾವ ಪಾದಕಮಲವನ್ನು ಆಶ್ರಯಿಸಿದ ಭಕ್ತರಿಗೆ ಅಂತ ಒಂದು ಅರ್ಥ ಆಗ್ತದೆ, ಮತ್ತು ಸ್ವಯಂ ಪಾದಕಮಲಕ್ಕೇನೆ ಎರಡೂ ಅರ್ಥ ಆಗ್ತದೆ. ಅದಕ್ಕಾಗಿ ವಿಜಯಧ್ವಜರು ಅವೆರಡನ್ನು ಕೂಡ
ಬರೆದಿದ್ದಾರೆ. ಪಾದಕಮಲವನ್ನು ಆಶ್ರಯಿಸಿದ ಭಕ್ತನನ್ನೇ ಏನೂ ಮಾಡೋದಿಲ್ಲ ಅಂದಮೇಲೆ ಆ ಪಾದಕಮಲಕ್ಕೆ ಏನು ಮಾಡಿತ್ತು ಈ ಕಾಲ? ಏನು ಮಾಡಲಾರದು ಅಂತ ಅದರ ತಾತ್ಪರ್ಯ. ಹೀಗೆ ಸಪ್ತಮಿ ವಿಭಕ್ತಿಯಲ್ಲಿ ಸಂಬಂಧಪಟ್ಟ ವಿಷಯವನ್ನು ಹೇಳಿ ಆ ವಿಷಯದಲ್ಲಿ ಅಯಂ ವ್ಯಕ್ತಿ ಅಯಂ ಪುರುಷ ನ ಪ್ರಭವೇತ್ ಅಲ್ಲಿ ವಿಧಾನ ಇದ್ದರೆ ಪ್ರಭವೇತ್ ಅಂತ ಹೇಳಬೇಕು, ವಿಧಾನ ಇಲ್ಲದೆ ಹೋದರೆ ನ ಪ್ರಭವೇತ್ ಅಂತ ಹೇಳಬೇಕು. ಇದು ಒಂದು ಪ್ರಯೋಗ ಮಾಡುವ ರೀತಿ. ಇಲ್ಲದೆ ಹೋದರೆ ಪಾಠಂ ಪಾಠಯಿತು, ಸುಧಾಂ ಪಾಠಯಿತು ಅಂತ ಎರಡೇ ಶಬ್ದ ಹೇಳಬೇಕಾಗ್ತದೆ. ಅದರ ಬದಲಾಗಿ ಸುಧಾಯಾಮ್ ಅಂತ ಸಂಕ್ಷಿಪ್ತವಾಗಿ ಹೇಳಿ ಸುಧಾದ ಪಾಠ, ಸುಧಾದ ಅನುಸಂಧಾನ, ಅಥವಾ ವೇದೇಶು ಸಪ್ತಮಿನೂ ಹೇಳ್ಬೋದು, ಷಷ್ಠಿನೂ ಹೇಳ್ಬೋದು. ಇಲ್ಲೆಲ್ಲ ಷಷ್ಠಿ ಹೇಳಿದ್ದಾರೆ. ಯತ್ರ ಎಂಬ ಶಬ್ದಕ್ಕೆ ಸಪ್ತಮಿ ವಿಭಕ್ತಿ ಅರ್ಥ ಇರೋದು ಹೌದು, ಆದರೆ ಭಕ್ತಾನಾಂ ನ ಪ್ರಭವೇತ್ ಅಂತ ಷಷ್ಠಿ ವಿಭಕ್ತಿ ಹೇಳಿದ್ದಾರೆ ವಿಜಯಧ್ವಜರು. ಹಾಗೆ ಅಂಗ್ರಿಪಂಕಜಸ್ಯ ಅಂತ ಅಲ್ಲಿ ಕೂಡ ಷಷ್ಠಿ ವಿಭಕ್ತಿಯನ್ನು ಹೇಳಿದ್ದಾರೆ. ಅದೊಂದು ಷಷ್ಠಿ ಸಪ್ತಮಿ ಎರಡನ್ನೂ ಕೂಡ ನಾವು ಆ ವಿಷಯದಲ್ಲಿ ತಗೊಳ್ಬಹುದು ಅಂತ ಗೊತ್ತಾಗ್ತದೆ.